ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹಲೋ. ಗೆಳೆಯ, ಏನಪ್ಪ ಸಮಾಚಾರ? ಸಿಹಿ ಸುದ್ದಿ ಏನಾದರೂ ಸಿಕ್ತೋ? ಯಾರು ಹೇಳಿದ್ರು ಈ ನನ್ನ ಮಗನಿಗೆ ಮಾತ್ರ ಹೇಳಬಾರ್ದು. ಇವನು ಹೇಳೋದು ಒಂದೇ, ನ್ಯೂಸ್ ಪೇಪರ್ ಫ್ರಂಟ್ ಪೇಜಲ್ಲಿ ಆ್ಯಡ್ ಕೊಡೋದು ಒಂದೇ. ಏಯಪ್ಪ, ಮಾತಾಡೋಕ್ಕೆ ಮುಂಚೆ ವಿಷಯ ಪಬ್ಲಿಕ್ ಆಗಿಬಿಟ್ಟಿರುತ್ತೆ. ಖತರ್ನಾಕ್ ನನ್ನ ಮಗ. ಹಲೋ ಗೆಳೆಯ, ಇದೆಯಾ? ಎಲ್ಲಾದ್ರೂ ಹೋಗ್ಬಿಟ್ಟು? ಇದೀನಪ್ಪ. ಮತ್ತೆ ಯಾಕೆ ಸುಮ್ಮನೆ ಆಗ್ಬಿಟ್ಟೆ? ಮಾತಾಡು. ಏನಾದರೂ ಒಳ್ಳೆ ಸುದ್ದಿ ಇದೆಯೋ? ಏಯ್, ಒಳ್ಳೆ ಸುದ್ದಿನೂ ಇಲ್ಲ, ಕೆಟ್ಟ ಸುದ್ದಿನೂ ಇಲ್ಲ. ಯಾಕೋ ಸಡನ್ ಆಗಿ ಈ ಥರ ಎಲ್ಲ ಪ್ರಶ್ನೆ ಕೇಳಬೇಕು ಅನ್ಸುತ್ತೆ ನಿನಗೆ? ಏನಿಲ್ಲಪ್ಪ, ನೀನು ಅತ್ತಿಗೆ ಅಜ್ಜಿ ನೋಡಕ್ಕೆ ಹೋಗಿದ್ರಂತಲ್ಲ, ಏನು ಹೇಳಲೇ ಇಲ್ಲ? ವಿಶೇಷ ಆಕರ್ಷಣೆ ಅನ್ನೋ ಥರ ನೀನು ಅತ್ತಿಗೆ ಒಟ್ಟಿಗೆ ಒಂದೇ ರೂಮಲ್ಲಿ ಇದ್ರಂತೆ. ಆ ಸಮಯದಲ್ಲಿ ಮಧುರ ಅಪಘಾತ, ಹಿಮಪಾತ, ಜಲಪಾತ, ಆ ಥರದ್ದೇನು ತೊಂದರೆ ಆಗಲಿಲ್ಲ ತಾನೆ? ಏಯ್, ತೊಂದರೆ ಆಗೋದಕ್ಕೆ ಅವ್ರೇನು ಹುಲಿನ ಸಿಂಹನ? ಬಾಯಿಗೆ ಬಂದಾಗ ಮಾತಾಡಬೇಡ. ಅವ್ರು ನನ್ನ ಹೆಂಡ್ತಿ ಕಣ. ಅದಕ್ಕೆ ಕಣ ಕೇಳಿದ್ದು. ಈಗ ಕೆಲವು ಸರ್ತಿ ಹೋದ ಕರೆಂಟು ಸಡನ್ ಆಗಿ ಬಂದ್ಬಿಟ್ಟಾಗ ಕರೆಂಟು ಓವರ್ಲೋಡ್ ಆಗಿ ಶಾರ್ಟ್ ಸರ್ಕ್ಯೂಟ್ ಆಗ್ಬಿಡಲ್ವಾ? ಆ ಅರ್ಥದಲ್ಲಿ ಕೇಳಿದೆ ಅಷ್ಟೆ. ಆಮೇಲೆ ಹುಲಿ ಅವರೆಲ್ಲ ಕಣ, ನೀನು ಹಸಿದ ಹೆಬ್ಬುಲಿ. ಅತ್ತಿಗೆ ಜಿಂಕೆ. ಹುಲಿನ ಜಿಂಕೆನ ಒಂದೇ ರೂಮಲ್ಲಿ ಕೂಡ ಹಾಕಿದ್ರೆ ಏನಾಗುತ್ತಪ್ಪ? ಏಯ್, ಹೊಲ್ಸ್ ನನ್ನ ಮಗನೇ, ಏನೇನು ಮಾತಾಡ್ಬೇಡ, ಸುಂದರ. ಇದೇ ಇಡಾಗ ಯಾಕೋ ಅಷ್ಟೊಂದು ರೈಸ್ ಆಗ್ತಿಯಲ್ಲೇ? ಅರೆ ಗೆಳೆಯ, ಈ ಥರ ನಾನು ನಿನ್ನ ಹತ್ರ ಮಾತಾಡ್ದೆ ಇನ್ನು ಯಾರ ಹತ್ರ ಮಾತಾಡ್ಲೋ? ನನಗಿರೋ ಏಕೈಕ ಫ್ರೆಂಡು ನೀನೊಬ್ಬನೇ. ಅದಕ್ಕೆ ಈ ಥರ ಮಾತಾಡ್ತಾ ಇದ್ದೀನಿ. ಬಿಟ್ಟಾಕ ವಿಷಯನ. ಆಮೇಲೆ ರಾತ್ರಿ ಮಕ್ಕಳು ಎಲ್ಲಿದ್ರು? ಅದೆಲ್ಲ ನಿನ್ಗೆ ಯಾಕೋ ನನ್ನ ಮಗನೇ? ಅವ್ರು ಎಲ್ಲಿ ಬೇಕಾದ್ರೂ ಇರ್ತಾರೆ. ಲೇ, ಬರೀ ಈ ಥರದ್ದು ಏನಾದರೂ ಒಂದು ಕೆರಿತಾನೆ ಇರ್ತೀಯ ಅಲ್ವಾ? ಹಿಂದಿನ ಜನದಲ್ಲಿ ನೀನು ಪಕ್ಕದ ಮನೆ ಆಂಟಿ ಆಗಿದ್ದೆ ಅನ್ಸುತ್ತೆ ಕಣ. ಅದಕ್ಕೆ ಬರೀ ಗಾಸಿಪ್ಪು ಇದು ಬಿಟ್ರೆ ಬೇರೆ ಏನು ಮಾತೇ ಬರಲ್ಲ ನಿನಗೆ. ಅದಕ್ಕೆ ಹಿಂಗಾಗಿದೆ ನೀನು. ಅಲ್ಲಪ್ಪ ತಂದೆ, ವಿಷಯ ಗೊತ್ತಿಲ್ಲದೆ ಯಾಕೋ ಈ ಥರ ಕಿಲೋಮೀಟರ್ ಗಟ್ಟಲೆ ಬೈತೆ ನನಗೆಲ್ಲಿ? ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ನನ್ನ ಪರಿಸ್ಥಿತಿನ. ನಾನು ಕೆದಕಕ್ಕೆಲ್ಲ ಕೇಳಿದ್ದಪ್ಪ, ವಿಶೇಷವಾದ ಕಾಳಜಿಯಿಂದ ಕೇಳಿದ್ದು. ಕಾಳಜಿನ ನಿನಗೆ ನನ್ನ ಮೇಲೆ? ಅದೇ ಕಣೋ ಗೆಳೆಯ, ನೀನು ಅದಕ್ಕೆ ಇಬ್ರು ಒಂದಾದ್ರ? ಒಡೆದೋಗಿರೋ ಮನಸ್ಸುಗಳು ಏನಾದರೂ ಹತ್ರ ಬಂದಿದೆಯಾ? ಸಂಬಂಧದಲ್ಲಿ ಏನಾದರೂ ಡೆವಲಪ್ಮೆಂಟ್ ಆಯ್ತಾ ಅಂತ ಕೇಳಿದೆ. ಈ ತರ ಮಾತಾಡ್ಬಿಟ್ಟು ಆಮೇಲೆ ತೇಪೆ ಹಚ್ಚದನ ವರ್ಷಗಳಿಂದ ನೋಡ್ಕೊಂಡ್ ಬಂದಿದ್ದೀನಿ. ನಿನ್ ಕ್ಯಾರೆಕ್ಟರ್ ಏನು ಅಂತ ನನ್ಗೆ ಗೊತ್ತಿಲ್ವನಾ? ಈಗ ಮುಚ್ಕೊಂಡು ಫೋನ್ ಇಡು. ಹೀರೋ, ಫೋನ್ ಕಟ್ ಮಾಡಬೇಡ. ಏನೋ ನಿನ್ ಗೋಳು? ಲೇ ಗೆಳೆಯ, ಏನೋ ಇದು? ಯಾಕೋ ಇಷ್ಟೊಂದು ರೂಢಾಗಿ ಮಾತಾಡ್ತಾ ಇದೆಯಾ? ನಾನು ನಿನ್ನ ಹತ್ರ ಎಷ್ಟು ಪ್ರೀತಿಯಿಂದ ಮಾತಾಡ್ತೀನಿ, ಆದರೆ ನೀನು ರೂಢಾಗಿ ಮಾತಾಡ್ತೀಯ. ಫ್ರೆಂಡ್ ಹತ್ರ ಈ ಥರನೇ ನಾವು ಮಾತಾಡೋದು? ಒಂದೊಂದ್ಸರ್ತಿ ಈ ಥರ ಮಾತಾಡೋದು ನಂಗೆ ತುಂಬ ಬೇಜಾರಾಗುತ್ತಪ್ಪ. ಹರ್ಟ್ ಆಗುತ್ತೆ. ನೀರಿಲ್ದಿರೋ ಬಾವಿಗೆ ಬಿದ್ದು ಸತ್ತೋಗ್ಬೇಡ ಅನ್ಸುತ್ತೆ, ಗೊತ್ತಾ? ಸಾಕ್ ಮಾಡೋ ನೀನು ಓವರ್ ಆಕ್ಟಿಂಗ್ ನ. ಎಷ್ಟು ಅಂತ ಮಾಡ್ತೀಯೋ? ಲೋ ಗೆಳೆಯ, ಏನನ್ನಿಲ್ಲೇ ಒಳ್ಳೆ ವಿಷಯ ಹೇಳ್ತೀಯ. ಅದೇ ಕಾರಣ ಇಟ್ಕೊಂಡು ಒಂದೆರಡು ಪೆಗ್ ಹಾಕೋಣ ಅನ್ಕೊಂಡೆ. ಪೆಗ್ ಹಾಕೋದಕ್ಕೆ ಕಾರಣನೇ ಇಲ್ದಂಗೆ ಮಾಡ್ಬಿಟ್ಟಲ್ಲ. ಪಾಪ 2 ಪೆಗ್ ತಾರೇನೋ ತಂದು ನಿನ್ ಬಾಯಿಗೆ ಉಯ್ತೀನಿ. ಈ ಓವರ್ ಆಕ್ಟಿಂಗ್ ಮಾಡೋದು ನಿಲ್ಸಪ್ಪ, ಸಾಕು ಆಯ್ತಾ? ಈಗ ಮುಚ್ಕೊಂಡು ಫೋನ್ ಇಡು. ಲೇ ಗೆಳೆಯ, ಮಗನ್ ಏನೋ ವಾಸನೆ ಬರುತ್ತಲ್ಲ ಅವನಿಗೆ. ಕಟ್ಟೆ ಮಾಡ್ಬಿಟ್ನಲ್ಲ. ಇಷ್ಟೊಂದು ಕೋಪ ತೋರಿಸ್ತಾ ಇದ್ದಾನೆ ಅಂತಂದ್ರೆ ಒಂದೇ ರೂಮಲ್ಲಿದ್ರೂ ಏನು ವರ್ಕೌಟ್ ಆಗಿಲ್ಲ ಅಂತಾನೆ ಅರ್ಥ. ಏನ್ ಮಾಡೋದು ಇವ್ರನ್ನ? ಹಲೋ ಅಕ್ರೆ, ಮತ್ತೆ ನಿಮಗೇನು ಅನ್ನಿಸ್ತಾ ಇದೆ? ಅಂದರೆ ಇತ್ತೀಚೆಗೆ ನಿಮಗೆ ಏನಾದರೂ ಅನ್ಸೋದು ಜಾಸ್ತಿ ಅಲ್ವಾ? ಅದಕ್ಕೇ ಕೇಳಿದೆ, ಏನು ಹೇಳೋದಕ್ಕೆ ಫೋನ್ ಮಾಡಿದ್ರಿ? ನಾನು ಇವತ್ತು ಲೇಟಾಗಿ ಬರ್ತೀನಿ, ಮಕ್ಕಳು ಮಾತ್ರ ಬರ್ತಾರೆ. ಓಕೆ? ಹೌದಾ? ಎಲ್ಲಿಗೆ ಹೋಗ್ತಾ ಇದ್ದೀರಾ? ಒಬ್ಬರೇ ಹೋಗ್ತಾ ಇದ್ದೀರಾ ಅಥವಾ ಬಾಬ್ನವ್ರ ಜೊತೆಗೆ ಬರ್ತಾ ಇದ್ದಾರಾ? ಬಾಬ್ನವ್ರ ಜೊತೆಲಿ ಇರ್ತಾರೆ ಬಿಡಿ. ಏನು ಪ್ಲಾನ್ಸು? ಜಂಟೆಗೆ ಏನು ನಡೆಸ್ತಾ ಇದ್ದೀರಾ? ತಾಯಿ, ನಿನಗೆ ಈಗಲೇ ಎಲ್ಲನೂ ಹೇಳಲ್ಲ ನಾನು. ಸಸ್ಪೆನ್ಸ್ ಹಾಗೆ ಇರಲಿ, ಆಮೇಲೆ ಮನೆಗೆ ಬಂದು ಡೀಟೇಲಾಗಿ ಎಲ್ಲನೂ ಹೇಳ್ತೀನಿ. ಓಕೆನಾ? ಸರಿ ಅಕ್ರೆ, ಇಷ್ಟೇ ಕಾದಿದ್ದೀನಂತೆ, ಇನ್ನು ಸ್ವಲ್ಪ ಹೊತ್ತಲ್ವಾ, ಕಾಯ್ತೀನಿ ಬಿಡಿ. ಸರಿ, ಓಕೆ.
ಬಾಯ್. ಬಾಯ್. ಇವತ್ತೇನೋ ಒಂದು ಆಗತ್ತೆ. ದೇವ್ರೆ, ಎಲ್ಲದೂ ಒಳ್ಳೇದಾಗೋ ಥರ ಮಾಡಪ್ಪ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟು ಸಾಕು. ಹ್ಯಾಪಿ ಎಂಡಿಂಗ್ ಆಗೋ ಥರ ಮಾಡು ಪ್ಲೀಸ್. ಜಗದೀಶ್ ಅವರೇ, ಗೌತಮ್ ಅವ್ರ ಕಾರ್ ಕಾಣಿಸ್ತಿಲ್ಲ. ಅದಾ ಆಫೀಸ್ಗೆ ಹೋಗಿದ್ದಾರೆ, ಯಾವುದೋ ಒಂದು ಫೈಲ್ ಕೊಟ್ಟು ಬರೋದಕ್ಕೆ ಹೋಗಿದ್ದಾರೆ. ಥ್ಯಾಂಕ್ ಯು. ಆಕಾಶ್ ಎಲ್ಲ ಕಾಣಿಸ್ತಿಲ್ಲಮ್ಮ. ಕಾಣಿಸ್ತಿಲ್ಲ? ಇಲ್ಲೆಲ್ಲ ಇರ್ತಾನೆ ಕಂದ. ನಾನು ಅವನು ಬೆಲ್ಲಾದ್ಮೇಲೆ ಹೊರಗಡೆ ಬಂದ್ವಿ ಮ್ಯಾಮ್. ನಾನು ಅಪ್ಪಗೆ ಹೇಳ್ದೆ ನಾನು ವಾಶ್ರೂಮ್ ಹೋಗಿ ಬರ್ತೀನಿ ಅಪ್ಪು ಅಂತ. ನಾನು ವಾಶ್ರೂಮ್ ಹೋಗ್ಬಿಟ್ಟು ರಿಟರ್ನ್ ಬರೋವಾಗ ಅವನೆಲ್ಲೂ ಕಾಣಿಸ್ತಾನೆ ಇಲ್ಲ ಮ್ಯಾಮ್. ನಿನಗೊಂದು ಹುಡುಗಾಟ ಗೊತ್ತಲ್ವಾ? ಇಲ್ಲೆಲ್ಲೋ ಆಟ ಆಡ್ಕೊಂಡಿರ್ತಾನೆ. ಬಾ ಹುಡ್ಕಣ. ಅವ್ನ ಮನೆಗೆ ಹೋಗಿರ್ತಾನ. ಅದೇಗ್ ಸಾಧ್ಯ ಮ್ಯಾಮ್? ಅದೇಂಗ್ ಒಬ್ಬನೇ ಹೋಗಿರ್ತಾನೆ? ಇರೊಂದ್ಸಲ ಮಲ್ಲಿ ಕೇಳ್ತೀನಿ. ನೀವು ಪ್ರಸ್ತುತ ಪ್ರಯತ್ನಿಸುತ್ತಿರುವ ಸಂಖ್ಯೆ ಸ್ವಿಚ್ ಆಫ್ ಆಗಿರಬಹುದು. ಇವಳ ಫೋನ್ ಬೇರೆ ಸ್ವಿಚ್ ಆಫ್ ಬರ್ತಿದೆ. ಬಾ ಮಿಂಚಲ್ ನೋಡೋಣ. ಏನ ಕಡಿಬರ್, ಎಲ್ಲಿಗೆ ಬಂದಿದ್ದೀನಿ ಅಂತ ಯೋಚನೆ ಮಾಡ್ತಿದ್ಯಾ? ಬಾ. ಏನಪ್ಪ ಮನೆ ದೊಡ್ಡದಾಗಿದೆ, ಪ್ಯಾಲೇಸ್ ಇದ್ದಂಗಿದೆ. ಅಮೃತಧಾರೆ